ಅಣ್ಣ ಅಣ್ಣ ವಿಡಿಯೋ ಒಳಗಡೆ ಹೋಗಿದ್ದೀವಿ ಬಾ. ಸರಿ, ನಿಮ್ಮ ಮಾತೆಲ್ಲ ಬೆಲೆ ಕೊಡ್ತೀವಿ. ನಾಳೆ ದಿವಸ ಈ ತರ ಅಷ್ಟೇ. ಆದಷ್ಟು ಬೇಗ ಮಾಡ್ತೀವಿ. ಜೊತೆಗೆ ಪಂಚಾಯತಿಗೆ ರೋಡೆಲ್ಲ ಇದು ಮಾಡೋಣ, ಸ್ಟಾಪ್ ಮಾಡೋಣ, ಬೇಡ ರೋಡ್ ಬೇಡ ಅಂತ ರೋಡ್ ಮಾಡ್ತಾರೆ. ಕೇಳ್ರಿ ಕೇಳಿ ಕೇಳಿ ನಡೆಸ್ತಾ ಇಲ್ಲ. ಅಷ್ಟೇ ಇವಾಗ ರೆಡಿ ಆಗತ್ತ ದೇವಸ್ಥಾನ ಹಾಕ್ಸಲ್ಲ. ಒಂದಿಂಚು ಕೊಡಲ್ಲ ಅಂತ ಹೇಳ್ತಾವ್ರಲ್ಲ, ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾರಲ್ಲ. ದಾಖಲೆ ಈ ಒಂದು ಗ್ರಾಮದಲ್ಲಿ ಹೈವೇ ಆದಂಥ ಸಂದರ್ಭದಲ್ಲಿ ಏನು ಎಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿಯವರು ಮತ್ತು ನಮ್ಮ ಬೇಟಪ್ಪನವರಾದಿಯಾಗಿ ಭಾಗದ ಎಲ್ಲ ಮುಖಂಡರುಗಳೆಲ್ಲ ಸೇರಿ ನಮ್ಮ ಮಾನ್ಯ ಕ್ರಿಯಾಶೀಲ ಸಂಸದರಾದಂಥ ಡಿ ಕೆ ಸುರೇಶ್ ಅವ್ರ ಹತ್ರ ಇಲ್ಲಿ ಒಂದು ನಮಗೆ ಸ್ಕೈ ವಾಕ್ ಬೇಕು ಅನ್ನೋ ಒಂದು ಮನವಿಯನ್ನು ನಾವು ಮಾಡಿಕೊಂಡಿದ್ವಿ ಈ ಹೈವೇ ಆಗೋದಕ್ಕಿಂತ ಮುಂಚೆ. ಆವಾಗ ಹೈವೇ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಹೈವೇ ಅವರು ಏನು ಜಾಗ ಅಕ್ವೈರ್ ಮಾಡಿದ್ರು, ವೀರಾಂಜನೇಯ ಸ್ವಾಮಿ ದೇವಾಲಯದ ಎಡಭಾಗದಲ್ಲಿ ಸ್ಕೈ ವಾಕ್ ಮಾಡಲಿಕ್ಕೆ ಅಂತೇಳಿ ಎಲ್ಲ ಆಗಿ ಸುಮಾರು ಒಂದು 4 ತಿಂಗಳಿಂದಗಡೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಾಲಣ್ಣನವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಮುಖಂಡರುಗಳು ಗ್ರಾಮಸ್ಥರು ಒಡಗೂಡಿ ಸ್ಥಳ ಪರಿಶೀಲನೆಯನ್ನು ಮಾಡಿದರು. ಇವತ್ತು ಏನು ಜನ ಆ ಭಾಗದಿಂದ ಈ ಭಾಗಕ್ಕೆ ಬರೋದಕ್ಕೆ ಆಗಲೇ ಸುಮಾರು ಒಂದು 17 ಸಾವು ಈ ಭಾಗದಲ್ಲಾಗಿದೆ. ಯಾಕೆಂದರೆ ಅದು ಪ್ರಸಿದ್ಧವಾದಂಥ ದೇವಾಲಯ. ಹಾಗಾಗಿ ಇದಕ್ಕೆ ಅನಧಿಕೃತವಾಗಿ ಬಂದಂಥ ಟ್ರಸ್ಟಿಗಳಾದಂಥ SPR ತಿಮ್ಮೇಗೌಡರು ಅವರು ಈ ದೇವಸ್ಥಾನಕ್ಕೆ ₹1 ಕೊಡುಗೆ ಇಲ್ಲ. ಈ ದೇವಸ್ಥಾನಕ್ಕೆ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ಲ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥದ್ದು ವಿ ಸಂಪತ್ ಅವರು. ಈ ದೇವಾಲಯಕ್ಕೆ ಜಾಗ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಂಚನಾಯಕನಹಳ್ಳಿ ಗ್ರಾಮಸ್ಥರು, ನಮ್ಮ ಬೇಟಪ್ಪನವ್ರ ಸಂಬಂಧಿಕರುಗಳು ಎಲ್ಲ ಮಂಚನಾಯಕನಹಳ್ಳಿ ಗ್ರಾಮಸ್ಥರು ಈ ದೇವಾಲಯಕ್ಕೆ ದಾನವಾಗಿ ಕೊಟ್ಟಿರ್ತಕ್ಕಂಥ ಜಮೀನು. ಇವತ್ತು ಈ ಜಮೀನನ್ನು ದೇವಾಲಯದ ಹಳೆ ಟ್ರಸ್ಟಿಗಳೇನಿದ್ರು ಅವರು ವೀರಾಂಜನೇಯ ಸ್ವಾಮಿ ಟ್ರಸ್ಟಲ್ಲಿ ಹೆಸರಲ್ಲಿದ್ದಂಥ ಈ ಹಿಂದಿನ ಹಳೆ ಪಾಣಿಗಳಲ್ಲೆಲ್ಲ ವಿ ಸಂಪತ್ತು ವೀರಾಂಜನೇಯ ಸ್ವಾಮಿ ದೇವಾಲಯ ಟ್ರಸ್ಟಿ ಅಂತಲೇ ಬರ್ತಾ ಇದೆ.
ಅದನ್ನು ಕಳೆದ 10 ವರ್ಷಗಳಿಂದ ಈಚೆಗೆ ಇವರೆಲ್ಲರೂ ಕೂಡ ಮಾರುತಿ ಮತ್ತು ಆಂಜಿನಪ್ಪ ಅಂತಕ್ಕಂಥವರ ಸ್ವಂತ ಹೆಸರಿನಲ್ಲಿ ಇದರ ದಾಖಲೆಯನ್ನು ಮಾಡಿಕೊಂಡಿದ್ದಾರೆ. ಇದು ದೇವಾಲಯಕ್ಕಾಗಿ ನಮ್ಮ ಸ್ಥಳೀಯರಾದಂಥ ಮಂಚನಾಯಕಳಿ ಗ್ರಾಮಸ್ಥರು ಕೊಡುಗೆ ಕೊಟ್ಟಿರ್ತಕ್ಕಂಥ ಜಾಗ. ಈ ಒಂದು ಜಾಗದಲ್ಲಿ ನಮ್ಮ ಶಾಸಕರಾದ ಬಾಲಣ್ಣನವರು, ನಮ್ಮ MP ಅವರಾದಂಥ ಸುರೇಶ್ ಅಣ್ಣನವರು, ಎಲ್ಲ ಸ್ಥಳೀಯ ಮುಖಂಡರು ಬಂದು ದೇವಾಲಯಕ್ಕೆ ಭಕ್ತಾದಿಗಳ ಅನುಕೂಲಕ್ಕೆ ಅಂತೇಳಿ ಸ್ಕೈವಾಕ್ನ ಮಾಡಲಿಕ್ಕೆ ಏನು ಹೇಳಿದರು, ಅದಕ್ಕೆ ಅನಧಿಕೃತವಾಗಿ ಬಂದಿರತಕ್ಕಂಥ ಟ್ರಸ್ಟಿ ಆದಂಥ SR ತಿಮ್ಮೇಗೌಡರು ಊರಿನ ಜನನೆಲ್ಲ ಎದುರಿಸಿ ಬೆದರಿಸಿ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದವ್ರಿಗೂ ಕೂಡ ತೊಂದರೆಯನ್ನು ಕೊಟ್ಟು ಎಲ್ಲರನ್ನೂ ಮರ್ಡರ್ ಮಾಡ್ತೀನಿ, ಬಾಯ್ಲರ್ಗೆ ಹಾಕ್ತೀನಿ ಅಂತೇಳಿ ಬೆದರಿಕೆಯನ್ನು ಮಾಡಿ ಈ ಬಗ್ಗೆ ಅನೇಕ ಹೋರಾಟಗಳು ನಡೀತಾ ಬಂದಿದ್ವು. ಇವತ್ತು ಎಲ್ಲ ಜನಗಳು ಕೂಡ ಈಚೆಗೆ ಬಂದಿದ್ದಾರೆ. ಇದರ ಬಗ್ಗೆ ದಯಮಾಡಿ ಕಾನೂನು, ಸರ್ಕಾರ ಮತ್ತು DC ಅವರು ಮತ್ತು ತಹಶೀಲ್ದಾರು ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಸ್ಥಳೀಯ ಆಡಳಿತವಾದಂಥ ಗ್ರಾಮ ಪಂಚಾಯತಿಯವರು ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕು. ಜೊತೆಗೆ ಇಲ್ಲಿ ಸ್ಕೈವಾಕ್ನ ಇಮಿಡಿಯೇಟಾಗಿ ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ಮತ್ತು ಸಾರ್ವಜನಿಕರ ಪರವಾಗಿ ಒಂದು ಹೋರಾಟ ಆಗ್ತಾ ಇದೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ, ಈ ಕೂಡಲೇ ಇಲ್ಲಿ ಸ್ಕೈವಾಕ್ ಆರಂಭ ಆಗಲಿಕ್ಕೆ ತಾವೆಲ್ಲರೂ ಕೂಡ ಬಂದು ನಿಂತ್ಕೋಬೇಕು. ಜೊತೆಗೆ ಅನಧಿಕೃತವಾಗಿ ಏನು ಈ ಒಂದು ಟ್ರಸ್ಟ್ ಇದೆ, ಈ ಟ್ರಸ್ಟನ್ನು ಬಿಡುಗಡೆಗೊಳಿಸಿ ಹಳೆ ಟ್ರಸ್ಟ್ಗಳು ಯಾರಿದ್ದಾರೆ ಅವ್ರನ್ನ ಮತ್ತು ಸ್ಥಳೀಯವಾದಂಥ ಇಲ್ಲಿರ್ತಕ್ಕಂಥ ಮುಖಂಡರುಗಳನ್ನ ಸಮಿತಿಗೆ ನೇಮಕ ಮಾಡಿ ಇದನ್ನು ಮುಜರಾಯಿಗೆ ವಶಪಡಿಸಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರ ಆಗ್ರಹಿಸ್ತಾ ಇದ್ದೀವಿ. ಸರ್, ನಮ್ಮ ಅನಿಸಿಕೆ ಇಷ್ಟೇ, ಈ ಜಾಗದಲ್ಲಿ ಏನಿರುತ್ತೆ ದಿವಸ ಕೋಟ್ಯಾಂತರ ರೂಪಾಯಿ ಭಕ್ತಾದಿಗಳು ಬಂದು ಇಲ್ಲಿ ದಾನ ಮಾಡ್ತಾ ಇದ್ದಾರೆ. ವಾರದಲ್ಲಿ 2 ದಿವಸ 3 ದಿವಸ ಅನುದಾನ ಕೂಡ ನಡೀತಾ ಇತ್ತು. ಸನ್ಮಾನ್ಯ SPR ತಿಮ್ಮೇಗೌಡರು ಬಂದ ಮೇಲೆ ಇಲ್ಲಿ ಅನುದಾನನೂ ನಿಂತೋಯ್ತು. ಇಲ್ಲಿ ಸುತ್ತಮುತ್ತ ಲೋಕಲ್ನ ಸದಸ್ಯರುಗಳು ಮಾಡಿದಂಥವ್ರನ್ನೆಲ್ಲರೂ ಕಿತ್ತಾಕಿ ಇವ್ರನ್ನೇನ ಲೋಕಲ್ ಸದಸ್ಯರು ಮಾಡಿದ್ರೆ ನಿಮಗೆ ಮಾಡ್ತೀನಿ, ನಿಮಗೆ ಬಾಯ್ಲರ್ಗೆ ಹಾಕ್ಬಿಡ್ತೀನಿ ಅನ್ನೋ ಒಂದೇ ದೌರ್ಜನ್ಯನ ಅವತ್ತಿಂದ ಏನು ಅವರ ಅಬಕಾರಿ ಇಲಾಖೆಯಿಂದನೂ ಏನಿತ್ತು ಅದೇ ದೌರ್ಜನ್ಯ ಇವತ್ತೂ ಈ ದೇವಸ್ಥಾನದಲ್ಲಿ ನಡೆಸ್ತಾ ಇದ್ದಾರೆ. ದಯಮಾಡಿ ಇಲ್ಲೆಲ್ಲ ನ್ಯಾಯ ವ್ಯವಸ್ಥೆಗೆ ಈ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರಕ್ಕೆ ಅವ್ರು ಹೋಗಿ ಕೂತ್ಕೊಂಡು ಇದ್ದಾರದನ್ನ ಹೇಳ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿ ಇದನ್ನು ದಯಮಾಡಿ ಅವರೇ ಮುಜರಾಯಿ ಇಲಾಖೆ ಸಚಿವರಾಗಿರೋದ್ರಿಂದ ಇದನ್ನು ವಶಪಡಿಸ್ಕೋಬೇಕು ಅನ್ನೋದಂತೆ ನಮ್ಮ ಈ ಗ್ರಾಮಸ್ಥರ ಆಗ್ರಹ. ಸನ್ಮಾನ್ಯ ಬಾಲಣ್ಣ ಅವರು ಈ ಜಾಗನ ಬಂದು ಅವರೇ ಪಾಯಿಂಟ್ ಮಾಡಿ, ಅವರೇ ಪೂಜೆ ಮಾಡಿ, ಅವರೇ ಹೋಗಿರತಕ್ಕಂಥ ಪೂಜೆ ಮಾಡಿ ಕೈವಾಕ ಆರಂಭ ಮಾಡೋಂಥ ಸಮಯದಲ್ಲಿ ಬಂದು SPR ತಿಮ್ಮೇಗೌಡರು ನನ್ನ ಜಾಗ 1 ಇಂಚು ಕೂಡ ಯಾವನಿಗೂ ಕೊಡೋದಿಲ್ಲ, ಯಾವ MLAಗೂ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಸ್ಥಳೀಕರ ಮೇಲೆ ನಾವು ಈಗಾಗಲೇ ಕಂಪ್ಲೇಂಟು DC ಹತ್ರಕ್ಕೊಂದು, SP ಹತ್ರಕ್ಕೊಂದು, ಪೊಲೀಸ್ ಸ್ಟೇಷನ್ಗೊಂದು ಕಂಪ್ಲೇಂಟು ಕೂಡ SPR ತಿಮ್ಮೇಗೌಡರು ಕೊಟ್ಟಿದ್ದಾರೆ. ಇದು ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ಉಪಯೋಗಕ್ಕಾಗಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಈ ಜಾಗದ ಪರಿಶೀಲನೆ ಮಾಡಿ ದಯಮಾಡಿ ತಿಂಗಳಿಗೆ 3-4 ಹೆಣಗಳು ಈಗಾಗಲೇ ಈ ರಸ್ತೆ ಆದಮೇಲೆ 17 ಜನ ಈ ಜಾಗದಲ್ಲಿ ಸತ್ತಿದ್ದಾರೆ. ದೇವಸ್ಥಾನದ ಬಾಗಿಲಿನಲ್ಲಿ 17 ಜನ ಸತ್ತಿದ್ದಾರೆ. ದಯಮಾಡಿ ಇದನ್ನು ತರುವರಾಗಿ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಇದಕ್ಕೆ ಎಂಟ್ರಿ ಆಗಿ, ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, DC ಅವರಾಗಿರ್ಬೋದು ಎಂಟ್ರಿ ಆಗಿ ಇದನ್ನು ಮುಜರಾಯಿಗೆ ವಶಪಡಿಸ್ಕೋಬೇಕು. ದಯಮಾಡಿ ಸುತ್ತಮುತ್ತ ಗ್ರಾಮಸ್ಥರುಗಳಿಗೆ ಅವಕಾಶ ಮಾಡಿಕೊಡ್ಬೇಕು, ಒಳ್ಳೆಯದಾಗೋದಕ್ಕೆ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ಈಗ ಇವತ್ತೊಂದು ದಿವಸ ಈ ಗ್ರಾಮದವ್ರು ಮಾತ್ರ ಬಂದು ಬೀಗ ಹಾಕಿದ್ದಾರೆ. ಇನ್ನು ಮುಂದಕ್ಕೆ ಇದೇನಾದ್ರೂ ಇದು ಸರೋಗಲಿಲ್ಲ, ಇದು ಮುಜರಾಯಿ ಸೇರಿಸ್ಕೊಳ್ಳ ಅಂದರೆ ಸುತ್ತಮುತ್ತ 40 ಹಳ್ಳಿ ಗ್ರಾಮಸ್ಥರು ಬಂದು ಮುತ್ತಿಗೆ ಹಾಕ್ತೀವಿ. ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ತಿಮ್ಮೇಗೌಡರು ಇಲ್ಲಿಂದ ಕಳಿಸೋವರೆಗೂ ನಾವು ಬಿಡೋದಿಲ್ಲ.